ನಮಸ್ಕಾರ. ಸದಾನುಭಾವ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮೆಡಿಕಲ್ ಡೈರೆಕ್ಟರ್ ಬಿಮ್ಸ್ನ ಅಶೋಕ್ ಶೆಟ್ಟಿ ಎಷ್ಟೊಂದು ಕೋಟಿ ವ್ಯವಹಾರವನ್ನು ಮಾಡ್ತಾಯಿದ್ದಾರೆ. ಅವ್ಯವಹಾರವನ್ನು ಮಾಡ್ತಾಯಿದ್ದಾರೆ ನೋಡೋದಾದರೆ ಇಲ್ಲಿ ದಿನಗೂಲಿ ನೌಕರು ಸಾಕಷ್ಟು ಜನ ಇದ್ದಾರೆ. 20,000 ಪಗಾರ ಇದೆ. ಅಲ್ಲಿ ಕೂಡ 5,000 ಇವರು ಹೊಡಿತಾ ಇದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಔಷಧಗಳ ಕೊರತೆ ಇಲ್ಲ, ಆದರೆ ಆ ಔಷಧಗಳ ಕೊರತೆಯನ್ನು ಇವರು ತೋರಿಸ್ತಾರೆ. ಹೊರಗಡೆ ಏನು ಬೆಳಗಾವಿ ಸಿವಿಲ್ ಹಾಸ್ಪಿಟಲ್ ಹಿಂದುಗಡೆ ಏನಿದೆ ಅಲ್ಲಿ ಮಿಲನ್ ಹೋಟೆಲ್ ಇದೆ, ಅಲ್ಲಿ ಒಂದು ಔಷಧ ಅಂಗಡಿಯಲ್ಲಿ ಈ ಸಾಮಾನುಗಳನ್ನು ರಾತ್ರಿ ಇವ್ರ ಸಿಬ್ಬಂದಿ ಮಾರ್ತಾ ಇದ್ದಾರೆ. ಅದು ಕೂಡ ತನಿಖೆ ಆಗಬೇಕು. ಸದ್ಯ ಹರ್ಕೊಳ್ಳಿರೆ, ನೀವೇನು ಮಾಡ್ತಾಯಿದ್ರಿ? ಉಸ್ತುವಾರಿ ಮಂತ್ರಿಗಳು ನೀವು. ಸಿವಿಲ್ ಹಾಸ್ಪಿಟಲ್ ಆಗುವುಗಳನ್ನು ನೋಡ್ಕೊಳ್ಬೇಕಾಗ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಕೂಡ ಮಂತ್ರಿಗಳು, ನೀವು ಕೂಡ ಅಶೋಕ್ ಶೆಟ್ಟಿ ಮೇಲೆ ಒಂದು ನಿಗಾವನ್ನು ಇಡಲೇಬೇಕಾಗ್ತದೆ. ನಂತರ ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ಇವರು ಅವ್ಯವಹಾರವನ್ನು ಮಾಡ್ತಾಯಿದ್ರು ಕೂಡ ಯಾರೂ ಗಮನನ ಹರಿಸ್ತಾ ಇಲ್ಲ. ರಾಜು ಶೆಟ್ಟಿ ಅವರೇ, ನೀವೇನು ಮಾಡ್ತಾಯಿದ್ದೀರಿ? ಇಲ್ಲಿ ಅಶೋಕ್ ಶೆಟ್ಟಿ ಅವ್ಯವಹಾರ ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿದೆ. ಅವರನ್ನೇ ಯಾಕೆ ಇಂಥ ಭ್ರಷ್ಟನಲ್ಲಿ ಇಟ್ಕೊಂಡು ಯಾವ ದಂಧೆಯನ್ನು ನೀವು ನಡೆಸ್ತಾ ಇದ್ದೀರಿ? ಯಾವ ಒಂದು ಆಡಳಿತವನ್ನು ಕಾಂಗ್ರೆಸ್ ಪಕ್ಷದವರು ನೀವು ನಡೆಸ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಅಲ್ಲಿ ರೋಗಿಗಳಿಗೆ ಕೊಡುವಂಥ ಆಹಾರ ಸಹಿತ ಕಳಪೆ ಮಟ್ಟದಿದೆ, ಬ್ರೆಡ್ ಕಳಪೆ ಮಟ್ಟದಿದೆ, ಹಾಲಿನಲ್ಲಿ ನೀರು ಹೆಚ್ಚಾಗಿ ಕೂಡಿಸ್ತಾ ಇದ್ದಾರೆ. ಚಪಾತಿ ನೋಡಿದ್ರೆ ನಾಯಿ ಕೂಡ ತಿನ್ನುವಂತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಯಾಕೆ ಪರಿಶೀಲನೆ ಮಾಡ್ತಾಯಿಲ್ಲ? ಗುತ್ತಿಗೆದಾರ ಕಡೆಯಿಂದ ಕೂಡ ದೊಡ್ಡ ಹಗರಣವೇ ನಡೀತಾ ಇದೆ. ಅದು ಅಲ್ಲದೆ ಇಲ್ಲಿ ಈರಣ್ಣಪಲ್ಯದ MS ಅವರು ಕೂಡ ಒಂದು ಯಾವುದೋ ವಾರ್ಡಿನಿಗೆ ಹೋಗಿ ನೋಡೋದಿಲ್ಲ. ಅಲ್ಲಿ ಏನು ನಡೀತಾ ಇದೆ, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಗಮನನೇ ಇಲ್ಲ. ಅದು ಹೊಸ ಬಿಲ್ಡಿಂಗ್ದಲ್ಲಿ ಡಾಕ್ಟರ್ ಮತ್ತು ನರ್ಸ್ ಏನು ಮಾಡ್ತಾಯಿದ್ದಾರೆ ಅದು ಕೂಡ ರಾತ್ರಿ ಸದ್ದು ಮಾಡ್ತಾಯಿದೆ, ಅದು ಕೂಡ ಗಮನ ಇಲ್ಲ. ಅಂದರೆ ಇಲ್ಲಿ ಎಷ್ಟು ಲೂಟಿ ಹೊಡೆದ್ರು ಕೂಡ ಈ ರಾಜಕಾರಣಿಗಳು ಯಾಕೆ ಮೌನ ಇದ್ದಾರೆ? ನಾವು ಇವ್ರು ಕೇಳ್ತೇವೆ. ಈಗ ಹೇಳಿದಂಥ 3 ಜನ ಇಲ್ಲೇ ಅಡ್ಡಾಡ್ತಿರ್ತಾರೆ, ಅದ್ರ ಮುಂದೆ ಹೋಗ್ತಿರ್ತಾರೆ. ಅದು ಒಳಗೆ ಹೋಗಿ ತಪಾಸಣೆ ಮಾಡಬೇಕು. ಇಲ್ಲಿ ಬಡ ರೋಗಿಗಳಿಗೆ ಎಷ್ಟೊಂದು ಅನ್ಯಾಯ ಆಗ್ತಾಯಿದೆ. ಇನ್ನು ಸಲೈನ ಸಿದ್ರಿನ ಪಟ್ಟಿ ಅವೆಲ್ಲ ಕೂಡ ರಾತ್ರಿ ವೇಳೆಯಲ್ಲೇ ಮಾರ್ತಾಯಿದ್ದಾರೆ. ಬೇನಾಮಿ ಹೆಸರಿನ ವ್ಯಕ್ತಿಗಳು ಕೂಡ ಇಲ್ಲಿ ಅವ್ಯವಹಾರ ಮಾಡಲಿಕ್ಕಿಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಔಷಧ ಒಂದೇ ಒಂದು ಹಗರಣ ಸಾಕು, ಗೋಡಾউನ್ ಒಂದೇ ಒಂದು ಹಗರಣ ಸಾಕು ಈತ ಸಸ್ಪೆಂಡ್ ಆಗಲಿಕ್ಕೆ. ಈತನ ಬಗ್ಗೆ ಇನ್ನಷ್ಟು ವರದಿಗಳು ಕೂಡ ನಾವು ಹಿಂದೆ ಹೇಳಿದ್ದು ನಾವು, ಅದು ಯಾರೂ ಗಮನನ ಕೊಡಲಿಲ್ಲ. ಕಳೆದ 3-4 ತಿಂಗಳ ಹಿಂದೆ ಸ್ಪಷ್ಟವಾಗಿ ಹೇಳಿದ್ದು ನಾವು. AB ಪಾಟೀಲ್ ಬಗ್ಗೆನೂ ಹೇಳಿದ್ದು ನಾವು. ಆದರೆ ಇಲ್ಲಿ ವಿಶೇಷವಾಗಿ ಅಶೋಕ್ ಶೆಟ್ಟಿ ಇವರು ಏನು ಅವ್ಯವಹಾರ ಮಾಡ್ತಾಯಿದ್ರೆ ಇದ್ರ ತನಿಖೆ ಮಾಡೋರು ಯಾರು? ಮೆಡಿಕಲ್ ಡೈರೆಕ್ಟರ್. ರಾಜ್ಯ ಸರ್ಕಾರದವರು ಇದನ್ನು ಗಮನ ಹರಿಸಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡಬೇಕು, ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ರೋಗಿಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇವಲ ಸ್ಲೋಗನ್ ಮಾತಾಡ್ತಾ ಇದ್ರಿ ನೀವು. ಸ್ಲೋಗನ್ ಬಿಟ್ಟು ಇಲ್ಲಿ ವಿಶೇಷವಾಗಿ ರಾಜು ಶೆಟ್ಟಿ ಅವರು ಭೇಟಿ ಕೊಡಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಡಬೇಕು, ಸತೀಶ್ ಜಾರಕಿಹೊಳಿ ಭೇಟಿ ಕೊಡಬೇಕು. ಆದಷ್ಟು ಬೇಗನೆ ಈತನ ಇಲ್ಲಿಂದ ವರ್ಗಾವಣೆ ಮಾಡಿದಷ್ಟು ಭಾಳ ಉತ್ತಮ. ಇನ್ನು ಹೊಸ ಬಿಲ್ಡಿಂಗ್ ಆಗಿದೆ, ಅಲ್ಲಿ ಎಷ್ಟು ಕಮಿಷನ್ ತಿಂದರು, ಅದು ಒಂದು ದೊಡ್ಡ ಹಗರಣ. ನಂತರ ಕಂಪ್ಯೂಟರ್ ಹಗರಣ, ಗುತ್ತಿಗೆ ಹಗರಣ, ದೊಡ್ಡ ಹಗರಣಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ ಸ್ಪಷ್ಟವಾಗಿ. ದಿನೇಶ್ ಗುಂಡೂರಾವ್ ಅವರೇ, ನೀವೇನು ಮಾಡತ್ತೀರಿ? ಇಲ್ಲೇ ಬಂದಿದ್ರಿ ಬೈಲಹೊಂಗಲಕ್ಕೆ, ಇಲ್ಲಿ ಭೇಟಿ ಕೊಟ್ಟಿದ್ರೆ ಅಶೋಕ್ ಶೆಟ್ಟಿ ಸಸ್ಪೆಂಡ್ ಆಗಿ ಹೋಗ್ತಿದ್ರು. ನೀವು ಭೇಟಿ ಕೊಡಲಿಲ್ಲ. ಯಾರು ನಿಮಗೆ ಇಲ್ಲಿ ತಡೆದರು ಭೇಟಿ ಆಗದೇ ಇರೋದಕ್ಕೆ? ಅದನ್ನು ನಾವು ಕೇಳ್ತೇವೆ. ಇನ್ನು ಇಲ್ಲಿ BPL ಕಾರ್ಡ್ದವರಿಗೆ BJP ಸರ್ಕಾರದಲ್ಲ ಫ್ರೀ ಇತ್ತು, ಈಗ ಅರ್ಧ ಇದೆ ಅಂತ. ಅಂದರೆ 180 ರೂಪಾಯಿ 90 ರೂಪಾಯಿ ತುಂಬಬೇಕಂತಿದೆ. ಅದಕ್ಕೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಕೂಡ ಇದನ್ನು ಗಮನಿಸಬೇಕು ಮತ್ತು ಬಂದು ಭೇಟಿ ಕೊಡಬೇಕು, ಪರಿಶೀಲನೆ ಮಾಡಬೇಕು. ಸ್ವಚ್ಛತಾ ವಿಭಾಗ ಕಂಪ್ಲೀಟೇ ಹದಗೆಟ್ಟಿದೆ. ಯಾಕೆ ಹದಗೆಟ್ಟಿದೆ? ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನು ಎಷ್ಟು ಹೊರಗೆ ಸಾಕ್ತಾ ಇದ್ದಾರೆ ಅದು ಕೂಡ ತನಿಖೆ ಮಾಡಬೇಕಾಗ್ತದೆ. ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ, ಈತನಿಂದ ಯಾರ್ಯಾರಿಗೆ ಲಾಭ ಆಗ್ತದೆ, ಯಾವ ರೀತಿ ಲಾಭ ಮಾಡ್ಕೊಳ್ತಾರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ. ನಾವು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.